ಏನು ರಾಮಕೃಷ್ಣ ಸಮಾಜ್ಞೆಯ ಯೋಧರ್ಮ ಸ್ಥಾಪನದತ್ತು ವೀರೇಶಂತಂ ನಮಾಮ್ಯಹಂ. ದಿವ್ಯತ್ವದ ಪಾದಾರಗಳಿಗೆ ಸಾಷ್ಟಾಂಗ ನಮನ ಸಲ್ಲಿಸುತ್ತಾ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪವಿತ್ರವಾಗಿರ್ತಕ್ಕಂತಹ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಕರೆಗೆ ಹೋಗ್ಬಿಟ್ಟು ಬಹಳ ದೂರದಿಂದ ಬಹಳ ಅಪಾರವಾಗಿ ಅಭಿಮಾನ ಇಟ್ಕೊಂಡು ಬಂದಿರತಕ್ಕಂಥ ಶ್ರೀ ಕ್ಷೇತ್ರ ಕಾರ್ತಿಕೇಯ ಪೀಠ ಬೆಂಗಳೂರು ಇದರ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಪರಮಪೂಜ್ಯ ಶ್ರೀ ಯೋಗೇಂದ್ರ ಅವಧೂತ ಶ್ರೀಗಳ ಪಾದವನ್ನು ನಮಸ್ಕರಿಸ್ತಾ ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಮುಖ್ಯ ಶಿಕ್ಷಣ ಶ್ರೀಯುತ ರವಿಯವರೇ ಹಾಗೂ ಶ್ರೀಮತಿ ಕವಿತಾರವರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಎಲ್ಲ ಮಾಧ್ಯಮ ಮಿತ್ರರೇ, ಆತ್ಮೀಯ ಎಲ್ಲ ಪೋಷಕ ಬಂಧುಗಳೇ ಹಾಗೂ ಎಲ್ಲ ಆತ್ಮೀಯ ಪುರಾಣಿ ಮಧುಮಕ್ಕಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಿನ್ನೆಯಿಂದ ನಮ್ಮ ಶಾಲಾ ವಾರ್ಷಿಕ ಸಮಾರಂಭವನ್ನು ಮಾಡ್ತಾಯಿದ್ದೀವಿ. ಒಂದು ದಿನದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು 2 ದಿನದಲ್ಲಿ ಅದನ್ನು 4 ಭಾಗಗಳಲ್ಲಿ ಮಾಡ್ತಾಯಿದ್ದೀವಿ. ಕಾರಣ ಇಷ್ಟೇ, ಎಲ್ಲ ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನು ಗುರುತಿಸಿ ಅದಕ್ಕೆ ಪುರಸ್ಕಾರವನ್ನು ನೀಡಬೇಕು. ಎಲ್ಲ ವಿದ್ಯಾರ್ಥಿಗಳ ಹೃದಯವನ್ನು ಮುಟ್ಟಬೇಕು. ಅವರ ಆತ್ಮ ಧೈರ್ಯವನ್ನು ಹೆಚ್ಚಿಸಿ ಅವ್ರನ್ನ ಧೈರ್ಯವಂತರನ್ನು ಮಾಡಿ ಅವರ ಚಿಂತನೆಗಳು ಒಳ್ಳೆಯ ಕಡೆಗೆ ಹರಿಸ್ತಕ್ಕಂಥ ಉದ್ದೇಶವಾಗಿ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಮೂಡಿ ಬರಬೇಕು ಹಾಗೂ ಶೈಕ್ಷಣಿಕವಾಗಿ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಹಾಗೆ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ 18-20 ಕಾಂಪಿಟೇಷನ್ಸ್ಗಳನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಅದರಲ್ಲಿ ಭಾಗವಹಿಸುವಂತೆ ಮಾಡಿ ಸುಮಾರು 2,000 ಮೆಡಲ್ಸ್ಗಳನ್ನು ಸುಮಾರು 800 ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರನ್ನು ಪುರಸ್ಕರಿಸುವ ಮುಖಾಂತರ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಎರಡನೇದಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ವೇದಿಕೆ ಮೇಲೆ ಹಾಕಿಸ್ಬಿಟ್ಟು ಅವರ ಪ್ರತಿಭೆಗಳು ಅನಾವರಣ ಆಗುವ ಹಾಗೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಜೊತೆಗೆ ಕಾರ್ಯಕ್ರಮಗಳನ್ನು ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕೂಡ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಮೂಡಿಬರುವ ಹಾಗೆ ರೀತಿಯಲ್ಲಿ ಮಾಡಿರುವುದನ್ನೇ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇದಿಕೆ ಮುಂಭಾಗದಲ್ಲಿ ನಿಂತುಕೊಂಡು ಕಾರ್ಯಕ್ರಮವನ್ನು ಕೊಡಬೇಕು. ಆ ಮುಖಾಂತರ ವಿದ್ಯಾರ್ಥಿಗಳು ಧೈರ್ಯವನ್ನು ಪಡ್ಕೊಂಡು ನಾಳೆ ಸಮಾಜದಲ್ಲಿ ತಲೆ ಎತ್ತಿ ನಡೆದು ಜೀವನವನ್ನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ 2 ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬೆಂತಕ್ಕಂಥ ಒಂದು ಮಾತು ಕಾರ್ಯವನ್ನು ಸಂಸ್ಥೆ ಮಾಡಿ. ಆತ್ಮೀಯ ಪೋಷಕ ಬಂಧುಗಳೇ, ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ವಾಟ್ ಈಸ್ ಎಜುಕೇಷನ್ ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಒಂದು ಸೆಂಟೆನ್ಸನ್ನು ಹೇಳ್ತಾರೆ. ಎಜುಕೇಷನ್ ಬೈ ವಿಚ್ ಕ್ಯಾರೆಕ್ಟರ್ ಇಸ್ ಫಾರ್ವರ್ಡ್, ಬೈ ವಿಚ್ intelligence will be expanded, by which knowledge will be increased, by which one can stand on his own leg ಅಂತ ಹೇಳ್ತಾರೆ. ಅಂದರೆ ನಮ್ಮ ಶಿಕ್ಷಣ ಏನಾಗಬೇಕು ಅನ್ನೋದ್ರ ಬಗ್ಗೆ ಸ್ವಾಮಿ ವಿವೇಕಾನಂದರು 150 ವರ್ಷಗಳ ಹಿಂದೆಯೇ ನಮಗೆಲ್ಲ ಹೇಳಿಕೊಟ್ಟು ಜಾಗ್ರತೆಯನ್ನು ಮಾಡಿದ್ದಾರೆ. ಅಂದರೆ ಯಾವ ಶಿಕ್ಷಣದಿಂದ, ಯಾವ ವಿದ್ಯಾಭ್ಯಾಸದಿಂದ ನಮ್ಮ ಮಕ್ಕಳಲ್ಲಿ, ನಮ್ಮ ವ್ಯಕ್ತಿಗಳಲ್ಲಿ ಚಾರಿತ್ರ್ಯ ನಿರ್ಮಾಣ ಆಗ್ತದೋ, ಸಂಸ್ಕಾರ ಸಿಗುತ್ತೋ, ಯಾವ ವಿದ್ಯಾರ್ಥಿಗಳಲ್ಲಿ ದೇಶ ಭಾವನೆ, ತಂದೆ ತಾಯಿಗಳ ಬಗ್ಗೆ ಗೌರವ, ಹಿರಿಯರ ಬಗ್ಗೆ ಗೌರವ, ಆಚಾರ್ಯರ ಸಹ ಶಿಕ್ಷಣ ಆಗುತ್ತೋ ಅದು ನಿಜವಾದ ಶಿಕ್ಷಣ. ಅಂತ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡಬೇಕು. ಹಾಗೆ ಎರಡನೇದಾಗಿ ಬರೀ ಸಂಸ್ಕಾರ ಇಟ್ಕೊಂಡ್ರೆ ಆಗಲ್ಲ. ಅದಕ್ಕೆ ಯಾವ ವಿದ್ಯಾಭ್ಯಾಸದಿಂದ ನಮ್ಮ ನಾಲೆಜ್ ಜ್ಞಾನ ಹೆಚ್ಚಾಗ್ತದೋ, ಯಾವ ವಿದ್ಯಾರ್ಥಿ ಜ್ಞಾನ ಹೆಚ್ಚಾಗ್ತದೋ, ಅಂದರೆ ವಿದ್ಯಾರ್ಥಿಗಳನ್ನ ಚೆನ್ನಾಗಿ ಓದಿಸಬೇಕು, ಚೆನ್ನಾಗಿ ಬಳಸಬೇಕು, ಸಮಗ್ರವಾಗಿರ್ತಕ್ಕಂಥ ಜಾಸ್ ಆಗ್ತದೋ. ಇಂಟೆಲಿಜೆನ್ಸ್ ವಿಲ್ ಬಿ ಎಕ್ಸ್ಪ್ಯಾನ್ಷನ್ ಆಫ್ ದಿ ಇಂಟೆಲಿಜೆನ್ಸ್ ಅಂತೇಳಿ. ಯಾವ ವಿದ್ಯಾಭ್ಯಾಸದಿಂದ ನಮ್ಮ ಬೌದ್ಧಿಕ ಮಟ್ಟ ಹೆಚ್ಚುತ್ತೋ ಅಂತೇಳಿ, ಬೌದ್ಧಿಕ ಮಟ್ಟ ವಿಕಾಸ ಆಗುತ್ತೋ, ಅಂದರೆ ಎಲ್ಲ ವಿಷಯಗಳನ್ನು ಅತ್ಯಂತ ಕೌಶಲ್ಯಭರಿತವಾಗಿ ತಿಳ್ಕೊಳ್ಬೇಕು.
ಬುದ್ಧಿವಂತಿಕೆಯಿಂದ ತಿಳ್ಕೊಳ್ಬೇಕು. ಬುದ್ಧಿವಂತಿಕೆಯಿಂದ ತಿಳ್ಕೊಂಡು ಜೀವನವನ್ನು ಮಾಡ್ತಕ್ಕಂಥ ಶಕ್ತಿ ನಮ್ಮ ಶಿಕ್ಷಣ ಕೊಡಬೇಕು ಅಂತ ಶಿಕ್ಷಣ ನಮ್ಮ ಕೊಡಬೇಕು. ಇದೆಲ್ಲರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂದರೆ ಸ್ವಾಮಿ ವಿವೇಕಾನಂದ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಸಂಸ್ಕಾರಿತವಾಗಿ ನಮ್ಮ ವಿದ್ಯಾರ್ಥಿಗಳು ಬೆಳಿಬೇಕು. ನಮ್ಮ ಸಮಾಜದ ಒಳ್ಳೆ ಸುಪುತ್ರರಾಗಿ ಅವರು ಬೆಳಿಬೇಕು. ಅಪ್ಪ ಅಮ್ಮಗಳಿಗೆ ಒಳ್ಳೆ ಗೌರವ ಕೊಟ್ಟಂತಹ ವ್ಯಕ್ತಿಗಳಾಗಬೇಕು. ದೇವರಲ್ಲಿ ಅನನ್ಯವಾಗಿ ಭಕ್ತಿ ಇಟ್ಕೊಂಡಿರಬೇಕು. ಗುರು ಹಿರಿಯರಿಗೆ ಗೌರವನ ಕೊಟ್ಕೊಂಡು ಇರ್ತಕ್ಕಂಥ ವ್ಯಕ್ತಿಗಳಾಗಬೇಕು ಅಂತ ಹೇಳಿ ಒಂದು ಆಧ್ಯಾತ್ಮಿಕ ಪ್ಲೇಸ್ಮೆಂಟ್ ಅನ್ನ ಕೊಟ್ಬಿಟ್ಟು ವಿದ್ಯಾರ್ಥಿಗಳು ಬೆಳೆಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸಂಸ್ಕಾರವನ್ನ ಕೊಡಬೇಕು. ಹಾಗೆ ದೊಡ್ಡ ಕೆಲಸ. ನಾವು ಓದಿಸಿ ಬರ್ಸಿ ಮಾರ್ಕ್ಸ್ ಅನ್ನ ತೆಗೆದುಬಿಡೋದು. ಇಟ್ಸ್ ನಾಟ್ ಎ ಕ್ವಶನ್ ಆಫ್ ಮ್ಯಾಟರ್ ಅಂತ. ಸೊ ವೇರ್ ದೇರ್ ಇಸ್ ಎ ಕಲ್ಚರಲ್ ಬೇಸ್ಮೆಂಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ದಟ್ ಇಸ್ ವೆರಿ ಡಿಫಿಕಲ್ಟ್ ಥಿಂಗ್. ಆ ಕಲ್ಚರಲ್ ಬೇಸ್ಮೆಂಟ್ ಅನ್ನು ಕೊಡೋದು ಅತ್ಯಂತ ದೊಡ್ಡದಾಗಿ ಕೆಲಸ ಕಷ್ಟದಾಗಿದೆ. ಅಂಥದನ್ನು ಕೊಡಲಿಕ್ಕೋಸ್ಕರ ನಾವು ಬಹಳ ಪ್ರಯತ್ನ ಮಾಡ್ತೀವಿ. ಎಲ್ಲ ಗೊತ್ತಿದೆ. ನಿನ್ನೆ ಒಬ್ಬರು ಸ್ವಾಮೀಜಿಯವರು ಬಂದರು.